ವೆಜ್ ಬಿರಿಯಾನಿನೇ ಸೆಲೆಕ್ಟ್ ಕಿಲ್ಲ ನಾ ಬರಕ್ಕಿಲ್ಲ. ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ ಕನ್ನಡತಿ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ತಂಗಿಗೆ ಏನಾದರೂ ಸ್ಪೆಷಲಾಗಿ ಮಾಡಿಕೊಡ್ಬೇಕಂತೆ, ಅದಕ್ಕೆ ನಾನು ಚಾಯ್ಸ್ ಮಾಡಿದ್ದು ವೆಜ್ ಬಿರಿಯಾನಿ. ಅವಳು ಏನಾದರೂ ವೆಜ್ ಬಿರಿಯಾನಿನೇ ಸೆಲೆಕ್ಟ್ ಮಾಡಿದರೆ ಈ ಚೀಟಿಲಿ ನಾನು ಮಾಡಿಕೊಡ್ತೀನಿ. ಇನ್ನೊಂದು ಏನು ಬರೆದಿದ್ದೀನಿ ಅಂದರೆ ರೊಟ್ಟಿ ಅಂತ ಬರೆದಿದ್ದೀನಿ. ರೊಟ್ಟಿ ಏನಾದರೂ ಸೆಲೆಕ್ಟ್ ಮಾಡಿದರೆ ನಮ್ಮಮ್ಮ ಮಾಡಿಕೊಡ್ತಾರೆ. ಅದಕ್ಕೆ ಅವಳು ರೊಟ್ಟಿನೇ ಸೆಲೆಕ್ಟ್ ಮಾಡಲಿ ಅಂತ ನಾನಿವಾಗ ಅವಳಿಗೆ ಹೋಗಿ ಕೊಡ್ತೀನಿ. ನೋಡಿ, ವೆಜ್ ಬಿರಿಯಾನಿ ಮತ್ತು ರೊಟ್ಟಿ. ಅವಳು ಇದನ್ನು ಯಾವ್ದು ಸೆಲೆಕ್ಟ್ ಮಾಡ್ತಾಳೋ ಬನ್ನಿ ನೋಡೋಣ. ಬನ್ನಿ ಗಾಯ್ಸ್, ಅವಳಿಗೆ ಕೊಡೋಣ. ಶಶಿ, ಏನು ಮಾಡ್ತಿದ್ಯಾ? ನೋಡಿಲ್ಲಿ, ಏನಾದರೂ ಸ್ಪೆಷಲ್ ಮಾಡ್ಕೊಡಂದಲ್ಲ, 2 ಚೀಟಿ ಬರ್ಕೊಂಡು ಬಂದಿದ್ದೀನಿ. ನಿನಗೇನು ಸ್ಪೆಷಲ್ಲು? ಒಂದು ಮಾತ್ರ ಸ್ಪೆಷಲ್ ಇದೆ ಇದರಲ್ಲಿ, ಇನ್ನೊಂದು ನಾವು ಡೈಲಿ ಮಾಡೋದೆ. ನಿನಗೆ ಇದರಲ್ಲಿ ಸ್ಪೆಷಲ್ ಆಗಿರೋದನ್ನ ಸೆಲೆಕ್ಟ್ ಮಾಡಿದರೆ ಮಾತ್ರ ಸ್ಪೆಷಲ್ ಆಗಿರೋದು ಸಿಗೋದು. ಇಲ್ಲಾಂದರೆ ಡೈಲಿ ಏನು ಮಾಡ್ತೀವಿ ಅದೇ ತಿನ್ಬೇಕಾಗುತ್ತೆ ನೋಡು ನೀನು. ನಾನು ಹೇಳ್ತೀನಿ ಅದನ್ನೇ ಮಾಡ್ಕೊಟ್ಟು. ಬಂದ್ಬಿಡು. ನೀನು ಕೇಳಿದ್ದಕ್ಕೇನೆ ಇರಲಿ ಅಂತ ಒಂದು ಸ್ಪೆಷಲಾಗಿ ಒಂದು ಸ್ಪೆಷಲ್ ಆ್ಯಡ್ ಮಾಡಿದ್ದೀನಿ, ಒಂದು ನಾರ್ಮಲಾಗಿ ಆ್ಯಡ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡೋಕ್ಕೆ ನಿನಗೆ ಬಿಟ್ಟಿದ್ದು. ಅದರಲ್ಲಿ ಏನು ಬರ್ತಿದೆ? ಫುಡ್ ಐಟಮ್ ಅಲ್ಲ, ಆಪ್ಷನ್ಸ್ ಏನು ಬರ್ತಿದೆ? ಆಪ್ಷನ್ಸ್ ಹೇಳ್ತೀನಿ ಬಾ ನಿನಗೆ. ಹೇಳ್ತಿಲ್ಲ, ಒಂದು ಸ್ಪೆಷಲು, ಒಂದು ನಾವು ಡೈಲಿ ಮಾಡೋದು. ಇಷ್ಟೊಂದು ಕ್ಲೂ ಕೊಡ್ತಿದ್ದೀವಿ ನಾವು ಡೈಲಿ ಮಾಡೋದು ಅಂತ ಹೇಳ್ಬಿಟ್ಟು. ಇನ್ನೊಂದು ಸ್ಪೆಷಲ್ ಅಷ್ಟೇ. ಶುಮಂತರ್. ಯಾಕೋ ನಗ್ತಿದೆ ಅಂದರೆ ಡೌಟ್ ಹಿಡಿತೈತೆ. ಈ ಒಂದು ಸ್ಪೆಷಲ್ ಇದೆ ಐಟಮು ಇದು. ಓ ಗಾಯ್ಸ್, ಅವಳು ವೆಜ್ ಬಿರಿಯಾನಿನೇ ಸೆಲೆಕ್ಟ್ ಮಾಡಿಬಿಟ್ಲು. ಗಾಯ್ಸ್, ಅವಳು ಸೆಲೆಕ್ಟ್ ಮಾಡಿದ್ದು ವೆಜ್ ಬಿರಿಯಾನಿ. ಇವಾಗ ಅದನ್ನು ನಾನು ಮಾಡಿಕೊಡ್ಲೇಬೇಕು. ರೊಟ್ಟಿ ಆಗಿದ್ದರೆ ನಮ್ಮಮ್ಮ ಮಾಡಿಕೊಡ್ತಿದ್ರು, ವೆಜ್ ಬಿರಿಯಾನಿ ಆಗಿದ್ದರೆ ನಾನೇ ಮಾಡ್ಕೊಡ್ಬೇಕು. ಅವಳಿಗೆ ಹೇಳ್ತಿದ್ದೀನಿ ಡೈಲಿ ಫುಡ್ ಒಂದು ಐಟಮ್ ಡೈಲಿದು ಅಂತೇಳಿ. ರೊಟ್ಟಿ ಅಂತ ಗೊತ್ತೇ ಇಲ್ಲ ಅವಳಿಗೆ. ಬಾ ಓ ಅಂತವಳು. ಕರೆಕ್ಟಮ್ಮ, ನಿಮ್ಮ ಅಕ್ಕನೇ ನೀವು ಸ್ಪೆಷಲಾಗಿ ವೆಜ್ ಬಿರಿಯಾನಿ ಮಾಡ್ಕೊಡ್ತಾಳೆ. ಬಾ, ನಾನೇನು ಇಬ್ಬರು ಸೇರಿ ಬರ್ಸಕಣ. ಗೈಸ್, ಥ್ಯಾಂಕ್ ಯು. ಎದ್ದೇಳಿ ಮಾಡ್ಕೊಡು. ನಾನು ಫೋನ್ ನೋಡ್ಕೊಂತ ಕೊಡ್ತೀನಿ, ಮಾಡೋಗು. ಬಾ, ತಿಂತೀನಿ ಬಂದು. ನನ್ನ ಜೊತೆ ಇರ್ಬೇಕು ನೀನು. ನಾನಷ್ಟೇ ಮಾಡೋದಲ್ಲ, ಯಾಕೆ ಬಂದ್ಬಿಡು. ನೀನೇ ಹೇಳಿದ್ ಮಾಡ್ಕೊಡ್ತೀನಿ ಅಂತ, ನನಗೆ ಹೆಲ್ಪ್ ಮಾಡು ಅಂತ ಕೇಳಿಲ್ಲ. ಎದ್ದೋಗಿ ಮಾಡು. ನೋಡಿ ಗಾಯ್ಸ್, ಇದು ಮೋಸ ಅಲ್ವಾ? ನನ್ನ ಜೊತೆಗಿದ್ರಷ್ಟೇ ನಾನು ಮಾಡ್ಕೊಡೋದಿಲ್ಲ. ಮೋಸ ಇಲ್ಲ, ಸಮೋಸ ಇಲ್ಲ. ಎದ್ದಗೆ ಬಾ, ಹೋಗೋಲೆ. ನೀನು ಬಂದ್ರಷ್ಟೇ ನಾನು ಮಾಡ್ಕೊಡೋದು. ಕಿಲ್ಲ ನಾ ಬರಕ್ಕಿಲ್ಲ. ಅದೇನ್ ಮಾಡ್ಕೊಂತೀಯ ಮಾಡ್ಕೊ ಹೋಗ್. ಸರಿ, ಮಾಡ್ಕೊಡ್ತೀನಿ. ಟೇಸ್ಟ್ ಮಾಡಿ ಹೆಂಗಿದ್ರೂ ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು. ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು. ಅನ್ನು. ಅದು ರಾಬರ್ಟ್ ಫಿಲ್ಮ್ ಒಂದು ಡೈಲಾಗ್ ಐತಲ್ಲ, ಅದನ್ನ ಹೇಳ್ತೀನಿ. ಚೆನ್ನಾಗಿರ್ಲಿಲ್ಲ ಅಂದ್ರೆ ಓಕೆ ಗಾಯ್ಸ್, ಟೈಮ್ ಆಗುತ್ತೆ. ಸುಮ್ಮನೆ ಸೂಪರ್ ಅಂತೀನಿ. ಮಾಡ್ಕೊಡ್ತೀನಿ. ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ರೆಡಿನಾ ಮಾಡೋದಿಕ್ಕೆ? ಫಸ್ಟ್ ಸ್ಟೆಪ್ ರೆಡಿ. ಫಸ್ಟ್ ದುಪ್ಪದಾಗೆ ಇದನ್ನೆಲ್ಲ ಕರ್ಕೊಳ್ಳೋಣ. ನೋಡಿ, ಕಲ್ತ್ಕೊ. ನೆಕ್ಸ್ಟ್ ಟೈಮ್ ನಾನು ಮಾಡ್ಕೊಡಂದ್ರೆ ಮಾಡ್ಕೊಡಲ್ಲ ನಾನು. ಮಾಡಕ್ಕೆ ನೀನು, ತಿನ್ನಕ್ಕೆ ನಾನು, ಇಷ್ಟೇ ಸಾಕು. ಬೇಗ ಬಾ, ಇದೇನೋ ಚೂರು ಅಂತೈತೆ. ಅಷ್ಟು ಸ್ವಲ್ಪ ಗೋಡಂಬಿ. ನೀನು ಪಾಯಸ ಮಾಡ್ತಿದ್ಯಾ ಇಲ್ಲ ಬಿರಿಯಾನಿ ಮಾಡ್ತಿದ್ಯಾ? ಜಸ್ಟ್ ವೇಟ್ ಆ್ಯಂಡ್ ವಾಚ್. ಫಸ್ಟ್ ಸ್ಟೆಪ್ಗೆ ಗಮ್ ಅಂತೈತಲ್ಲ, ಮುಂದೆ ಹೆಂಗೆ ಮಾಡ್ಬೋದು ನಾನು? ನಾಯಿ ಮಗಿತ್ತ ಇವಾಗ ಆನಿಯನ್ಸ್. ಉತ್ತರ ಕರ್ನಾಟಕದ ಉಳ್ಳಾಗಡ್ಡಿ. ಆ ಉಳ್ಳಾಗಡ್ಡಿನೇ ಕೆಂಪಗಾಗೋ ಥರ ಹೋಗಬೇಕು. ಇಂಗ್ಲೀಷ್ನಲ್ಲಿ ಗೋಲ್ಡನ್ ಬ್ರೌನ್ ಬರೋ ಹಾಗೆ ಹುರಿದುಕೊಳ್ಳಿ. ಮಾಡಬೇಕು ಉಳ್ಳಾಗಡ್ಡಿ ಬ್ರೌನ್ ಬರುತ್ತಲ್ಲ, ಫಸ್ಟ್ ತುಪ್ಪದಾಗ ಬಿಟ್ಕೊಂಡು ಆಮೇಲೆ ಮೇಲೆ ಹಾಕ್ಕೊಂಡು ತಿಂದರೆ ಎಷ್ಟು ಟೇಸ್ಟಾಗಿರುತ್ತೆ.
ಪುಡಿ. ಸಾಕು ಬಿಡು, ಭಾಳ ಆಗುತ್ತೆ. ಟೇಸ್ಟಿಯಾಗಿ ಮಾಡ್ಕೊಡ್ತೀನಿ, ಹಂಗೆ ಮಾಡ್ಕೊಡು. ಎರಡು ಲವಂಗ, 2 ಏಲಕ್ಕಿ, ಫಸ್ಟು ಮೆಣಸಿನ್ಕಾಯಿ, ಆಮೇಲೆ ಬಟಾಣಿ. ಮೇನ್ ವೆಜ್ ಬಿರಿಯಾನಿ ಮಾಡಿದ್ರೆ ಬಟಾಣಿ ಅಂತೂ ಇರಲೇಬೇಕು ಗಾಯ್ಸ್, ಟೇಸ್ಟ್ ಸಖತ್ತಾಗಿರುತ್ತೆ. ಏನೇನು ತರಕಾರಿಗಳನ್ನ ರೆಡಿ ಮಾಡ್ಕೊಂಡಿದ್ಯಾ ತೋರಿಸು ನೋಡು, ನೀನು ಕಲ್ತ್ಕೊ ನೆಕ್ಸ್ಟ್ ಟೈಮ್ ಮಾಡೋದಕ್ಕೆ. ಒಂದು ಚಿಕ್ಕದಾಗಿ ಹೆಚ್ಕೊಂಡಿರೋ ಟೊಮೆಟೊ, ಆಮೇಲೆ 3-4 ಬೀನ್ಸು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಆಮೇಲೆ ಚಿಕ್ಕದಾಗಿ 2 ಕ್ಯಾರೆಟು, 1 ಆಲೂ, ಇಷ್ಟೇ ಸಿಂಪಲ್. ಈಗ ಒಂದೊಂದಾಗಿನೇ ತರಕಾರಿಗಳನ್ನ ಹಾಕೋಣ. ಫಸ್ಟ್ ಏನು ಹಾಕ್ತೀಯಾ? ಏನಾದರೂ ಹಾಕೋಬೋದು, ಕ್ಯಾರೆಟು, ನೋಡೋಕ್ಕೆ ಒಂಥರ ಕಲರ್ಫುಲ್ ಆಗಿದೆ. ನೋಡೋಣ ಹೇಗೆ ಬರುತ್ತೆ ಅಂತ ಟೇಸ್ಟ್. ಸಖತ್ತಾಗಿ ನೋಡಬೇಕಿದೆ. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಗೈಸ್, ನಾವು ಏನೇ ಅಡುಗೆ ಮಾಡಿ ಸ್ವಲ್ಪ ಬೆಲ್ಲ ಹಾಕೋದು ಮಾತ್ರ ಬಿಡಲ್ಲ. ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಹದವಾಗಿರಲಿ ಅಂತ ಮಾಡೋದಷ್ಟೇ ಗೈಸ್. ಕಲರ್ 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 ಗೈಸ್, ನೀರು ನೀವು ಎಷ್ಟು ಅಕ್ಕಿ ತಗೊಂಡಿರ್ತೀರೋ ಅದನ್ನು ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ. ಎಷ್ಟೊತ್ತು ಬಿಡಬೇಕು ಕುಕ್ಕರ್ ಮುಚ್ಚಿ? 2 ವಿಸಿಲ್ಸ್ ಅಷ್ಟೇ ಸಾಕು. A few moments later. ಅಮ್ಮ, ಬ್ಲಾಸ್ಟ್ ಆಗಿದ್ರೆ ಗಾಯ್ಸ್, ವೆಜ್ ಬಿರಿಯಾನಿ ರೆಡಿ. ಟೇಸ್ಟ್ ಮಾಡೋದಕ್ಕೆ ಕೊಡೋಣ ಬನ್ನಿ ಅವಳಿಗೆ. ಗೇಮ್ ಬರ್ತದೆ. ಏನು ಮಾಡ್ತಿದ್ದೀರಾ ಇಬ್ರು? ಗೇಮ್. ಹಲೋ, ನನ್ನ ವೆಜ್ ಬಿರಿಯಾನಿ ಟೇಸ್ಟ್ ಮಾಡಿ. ತಿನ್ಬೋದಾ? ತಿನ್ಬೋದು. 10ಗೆ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ? ಅಪ್ಪ ನೀನು ನೋಡು. ಸ್ಮೆಲ್ ಅಲ್ಲ, ಟೇಸ್ಟ್ ಸೂಪರ್ ಆಗಿದೆ. ನಿಜ ಹೇಳ್ಬೇಕು. ನಿಜ. ಉಪ್ಪು ಖಾರ ಸ್ವಲ್ಪ ಉಪ್ಪು ಕಡಿಮೆ ಐತಮ್ಮ. ನಮ್ಮಪ್ಪ ನೋಡಿ ನಿಜವಾಗ್ಲೂ ಕಮೆಂಟ್ಸ್ ಕೇಳೋದಂದ್ರೆ ನನಗೆ ಉಪ್ಪು ಕಡಿಮೆ ತಿನ್ನೋದು, ಅದಕ್ಕೆ ನನಗೆ ಪರ್ಫೆಕ್ಟ್ ಆಗಿದೆ. ಸೂಪರ್ ಆಗಿದೆ ಅಮ್ಮ. ನಾನು ಟೇಸ್ಟ್ ಮಾಡ್ತೀನಿ ಇವಾಗ. ಸೂಪರಾಗಿದೆ. ಸ್ವಲ್ಪ ಉಪ್ಪು ಲೈಟಾಗಿ ಬೇಕಿತ್ತು, ಬಟ್ ಚೆನ್ನಾಗಿ ಮಾಡಿದ್ದೀನಿ ಗಾಯ್ಸ್. ಬಾಯ್ ಗಾಯ್ಸ್, ಇವಾಗಷ್ಟೇ ಭರ್ಜರಿ ಊಟ ಆಯಿತು. ಇನ್ನು ಮಲಗೋ ಸಮಯ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ.
ಓಕೆ ಗಾಯ್ಸ್, ಬಾಯ್, ಗುಡ್ ನೈಟ್.